ಲೂಟಿ ಮಾಡಿದ್ರಲ್ಲ, ಈ ಲೂಟಿ ಮಾಡಿದಂಥ ಡಕಾಯಿತರು ಇದೇನು ಫಸ್ಟ್ ರಾಬರಿ ಅಲ್ಲ ಇವ್ರದ್ದು. ಈ ಥರದ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ, ಜೈಲು ಕೂಡ ನೋಡಿ ಬಂದಿದ್ದಾರೆ ಇವರು. ಇದೆಲ್ಲ ನೋಡಿ ಬಂದ ಮೇಲೂ ಕೂಡ ತಮ್ಮ ಕಲ್ತಿರೋ ಕಸಬನ್ನು ಬಿಡದೆ ಮತ್ತೆ ಲೂಟಿ ಮಾಡೋಕ್ಕೆ ಇಳಿದಿರೋದಷ್ಟೇ ಇವರು. ಬ್ಯಾಂಕ್ ದರೋಡೆ ಕಿಂಗ್ ಪಿನ್ ಇದಾನಲ್ಲ ಮುರುಗನ್ ಡಿ ಥೇವರ್, ಇವನು ಕ್ರಿಮಿನಲ್ ಹಿಸ್ಟ್ರಿ ನೋಡಬೇಕು ನೀವು, ಭಯ ಆಗಿಬಿಡುತ್ತೆ ನಿಮಗೆ. ಈ ಹಿಂದೆ ಕೂಡ ಹಲವಾರು ದರೋಡೆ ಕೇಸ್ಗಳಲ್ಲಿ ಈ ಮುರುಗನ್ ಥೇವರ್ ಇವನು ಭಾಗಿಯಾಗಿದ್ದ ಅಂತ. ಮುರುಗನ್ ಡಿ ಥೇವರ್ ಕ್ರಿಮಿನಲ್ ಹಿಸ್ಟ್ರಿ ಇದೆ ಇವನಿಗೆ. ಬ್ಯಾಂಕ್ ದರೋಡೆ ಕಿಂಗ್ ಪಿನ್ ಇವನು. ಎಲ್ಲಿ ದರೋಡೆ ಮಾಡಬೇಕು, ಎಷ್ಟೊತ್ತಿಗೆ ದರೋಡೆ ಮಾಡಬೇಕು, ಕದ್ದು ಚಿನ್ನವನ್ನು ಮುಂಬೈನ ಬ್ಲ್ಯಾಕ್ ಗೋಲ್ಡ್ ಮಾರ್ಕೆಟಲ್ಲಿ ಹೇಗೆ ಮಾರಬೇಕು, ದಲ್ಲಾಳಿ ಯಾರು, ಎಲ್ಲವನ್ನೂ ಕೂಡ ಇವನು ಗೊತ್ತಿದೆ ಅವನಿಗೆ. 2016ರಲ್ಲಿ ನವಿ ಮುಂಬೈನ ಪ್ರಮುಖ ಹಣಕಾಸು ಸಂಸ್ಥೆಯನ್ನೇ ದೋಚಿ ಬಿಸಾಕಿದ್ದಾರೆ. 2016ನಲ್ಲೇ 9 ವರ್ಷಗಳ ಹಿಂದೆಯೇ ನವಿ ಮುಂಬೈನಲ್ಲೇ ಇವನು ಅಂಥ ಚಾಲಾಕಿ ಇವನು. ಮುಂಬೈನಲ್ಲೇ ಪ್ರಮುಖ ಹಣಕಾಸು ಸಂಸ್ಥೆಯನ್ನು ದೋಚಿದ್ದ ಇವನು. 2021ರ ಸೆಪ್ಟೆಂಬರ್ 2ನೇ ತಾರೀಕು ಜೈಲಿಂದ ಬೇಲ್ ಮೇಲೆ ರಿಲೀಸ್ ಆಗಿದ್ದ ಮುರುಗನ್. ಬಳಿಕ ಸಣ್ಣ ಪುಟ್ಟ ದರೋಡೆಯನ್ನು ಮಾಡಿತ್ತಂತೆ ಇದೇ ಮುರುಗನ್ ಡಕಾಯಿತಿ ತಂಡ. ಸಣ್ಣ ಪುಟ್ಟ ದರೋಡೆ ಮಾಡಿರ್ತಾರೆ, ಬ್ಯಾಂಕ್ ಇದ್ದಾಗ ಜಾಸ್ತಿ ಹೈಲೈಟ್ ಆಗಿರುತ್ತೆ. ಸಣ್ಣ ಪುಟ್ಟ ಮನೆಗಳ್ತನ, ಯಾವುದೋ ಒಡವೆ ಅಂಗಡಿ ಕಳ್ತನಗಳಿಂತವಾದಾಗ ಅದು ಆಗಿರುತ್ತೆ. ಕೆಲವು ಟ್ರೇಸ್ ಆಗುತ್ತೆ, ಕೆಲವು ಟ್ರೇಸ್ ಆಗಲ್ಲ. ಅದೆಲ್ಲೇ ದರೋಡೆ ಮಾಡಿದ್ರು ಅದಕ್ಕೆ ಪ್ಲ್ಯಾನ್ ಮಾಡೋದೆ ಮುರುಗನ್. ಎಲ್ಲೇ ದರೋಡೆ ನಡೀಲಿ ಅದರ ಮೇನ್ ಮಾಸ್ಟರ್ ಮೈಂಡ್ ಕಿಂಗ್ ಪಿನ್ ಯಾರಪ್ಪ ಅಂದರೆ ಅದು ಮುರುಗನ್ ಅಂತ. ಧಾರಾವಿ ಗ್ಯಾಂಗ್ ದರೋಡೆ, ಇವರು ಎಲ್ಲಿ ಗ್ಯಾಂಗ್ಗಳು ಯಾರೇ ದರೋಡೆ ಮಾಡಿದ್ರು ಕೂಡ ಮುರುಗನ್ ಮುಂಬೈನ ಧಾರಾವಿ ಗ್ಯಾಂಗ್ ಎಲ್ಲೇ ದರೋಡೆ ಮಾಡಿದ್ರು ಮುರುಗನ್ ಆದೇಶಗಳಿಲ್ಲದೆ ಮುಂಬೈನ ಧಾರಾವಿ ಗ್ಯಾಂಗ್ನಲ್ಲಿ ಯಾವ ಕೆಲಸಗಳು ಆಗ್ತಾ ಇರಲಿಲ್ಲ. ಇವೊಂದೊಂದು ಹುಕುಂ ಬೇಕದಕ್ಕೆ. ಮುಂಬೈ ಧಾರಾವಿಯಲ್ಲಿ ಮುರುಗನ್ ಡಿ ಥೇವರ್ನ ಹುಕುಂ ಇಲ್ಲದೆ ಯಾವ ಕೆಲಸಗಳು ಆಗ್ತಾ ಇರಲಿಲ್ಲ ಇವನು. ಅದೇ ರೀತಿ ಯಾವ ಕೆಲಸ ಹಾಕಿ ಬಿಡ್ತಾ ಇರಲಿಲ್ಲ ಇವನು ಅಂತ. 2 ತಿಂಗಳ ಹಿಂದೆ ಬಂದು ಒಂದು ಸ್ಕೆಚ್ ಹಾಕ್ತಾನೆ ಇವನು. ಅದರಂತೆ ಕಳೆದ ಶುಕ್ರವಾರ ಮಂಗಳೂರಿಗೆ ಬಂದಂಥವ್ರು ಈ ಲೂಟಿಯನ್ನು ಮಾಡ್ಕೊಂಡು ಹೋಗಿದ್ದಾರೆ ಅಂತ. ರಿಟರ್ಸ್ಕೊಳ್ಳೋಕೆ ಇದೀಗ ಆದಿತ್ಯ ಸಂಪರ್ಕ ಇದ್ದಾರೆ. ಆದಿತ್ಯ, ಮುರುಗನ್ ಡಿ ಥೇವರ್ ಮುಂಬೈನಲ್ಲಿ ಬ್ಯಾಂಕ್ ದರೋಡೆಗಳು ಲೂಟಿಗಳಿಗೆ ಸಂಬಂಧಪಟ್ಟಂತೆ ಮುರುಗನ್ ಡಿ ಥೇವರ್ನ ಆಜ್ಞೆಗಳು ಆದೇಶಗಳಿಲ್ಲದೆ ಧಾರಾವಿ ಗ್ಯಾಂಗ್ ಯಾವುದೇ ಕೆಲಸವನ್ನು ಮಾಡ್ತಾ ಇರಲಿಲ್ಲ ಅಂತ ಮಾಹಿತಿ ಬರ್ತಾ ಇದೆಯಲ್ಲ, ಏನು ಇವನ ಕಥೆ ಅಂತ? ನಿಜಕ್ಕೂ ರಮಕಾಂತ್, ಯಾಕಂದ್ರೆ ಈ ಪ್ರಕರಣವನ್ನ ನೋಡಿದ ಸಂದರ್ಭ ಇದು ನಮಗೆ ಸ್ಪಷ್ಟವಾಗ್ತಾ ಹೋಗುತ್ತೆ. ಯಾಕಂದ್ರೆ ದರೋಡೆಯನ್ನ ನಡೆಸಿ ಈತ ಮತ್ತು ಈತನ ತಂಡದವರು ಎಸ್ಕೇಪ್ ಆದಂತಹ ರೀತಿ ಮತ್ತು 2 ತಿಂಗಳ ಹಿಂದೆ ಬಂದು ಬ್ಯಾಂಕ್ ನ ಮಾಹಿತಿಯನ್ನ ಪಡೆದು ಸಾರಾಸೊಗಟಾಗಿ ಬ್ಯಾಂಕಿಗೆ ನುಗ್ಗಿ ಸಲೀಸಾಗಿ ಚಿನ್ನವನ್ನ ಎಗಿರಿಸಿ ಅಲ್ಲಿನ ಸಿಬ್ಬಂದಿಗಳನ್ನು ಹೆದರಿಸಿ ಅವರು ಎಸ್ಕೇಪ್ ಆದಂತಹ ರೀತಿ, ಯಾವುದೇ ಒಂದು ಸಣ್ಣ ಸುಳಿವನ್ನು ಕೂಡ ನೀಡದೆ ಎಸ್ಕೇಪ್ ಆದಂತಹ ರೀತಿ ಇದೆಯಲ್ಲ, ಇದು ಅವ್ರು ನಿಜವಾಗ್ಲೂ ಅದರಲ್ಲಿ ಪ್ರೊಫೆಷನಲ್ ರಾಬರ್ಸ್ ಅನ್ನುವಂತ ವಿಚಾರ ಅಲ್ಲೇ ಗೊತ್ತಾಗಿದ್ದು. ಇದೇ ಕಾರಣದಿಂದ ಮಂಗಳೂರು ಪೊಲೀಸರು ಕೂಡ ಇದೇ ಕಾರಣಕ್ಕೆ ಅಲರ್ಟ್ ಆಗಿದ್ರು. ಈ ದರೋಡೆ ನಡೆದಂತ ಹೊತ್ತಲ್ಲೇ ಅವರು ಮುಂಬೈ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ ಮಂಗಳೂರು ಪೊಲೀಸರು. ಅಂದ್ರೆ ಈ ತರ ದರೋಡೆಯನ್ನ ನಡೆದಿರುವಂತದ್ದು ಮುಂಬೈ ಭಾಗದಲ್ಲಿ ಈ ತರ ನಡೆದಿರಬಹುದಾ, ತಮಿಳುನಾಡು ಭಾಗದಲ್ಲಿ ಈ ತರ ನಡೆದಿರಬಹುದಾ ಅನ್ನೋ ಆಧಾರದಲ್ಲಿ ತನಿಖೆ ನಡೀತಾ ಇರುತ್ತೆ. ಈ ಮುಂಬೈನಲ್ಲೂ ಕೂಡ ಇಂಥದ್ದೇ ರೀತಿಯ ದರೋಡೆಯನ್ನ ಇವರು ನಡೆಸಿದ್ದಾರೆ ಅನ್ನುವಂಥದ್ದು ಈಗ ಇವರ ಬಂಧನದ ಬಳಿಕ ಗೊತ್ತಾಗಿರುವಂತದ್ದು. ಅಂದ್ರೆ ಈ ಒಂದು ದರೋಡೆಯಲ್ಲ, ಮುಂಬೈನ ಧಾರಾವಿ ಗ್ಯಾಂಗ್ ಏನಿದೆ ಈ ದರೋಡೆಗಳಿಗೆ ಬಹಳ ಫೇಮಸ್ ಆಗಿರುವಂತದ್ದು. ಪ್ರಮುಖವಾಗಿ ಹಣಕಾಸು ಸಂಸ್ಥೆಗಳೇ ಇವರದ್ದು ಟಾರ್ಗೆಟ್ ಆಗಿರುತ್ತೆ. ಗೋಲ್ಡ್ ಫೈನಾನ್ಸ್ಗಳು, ಬ್ಯಾಂಕ್ಗಳು ಇವರ ಟಾರ್ಗೆಟ್ ಆಗಿರುತ್ತೆ. ಮತ್ತು ಈ ಮುರುಗನ್ ಏನಿದ್ದಾನೆ ಈತನು ಕೂಡ ಈ ದರೋಡೆಯಲ್ಲಿ ಭಾಗಿಯಾಗಿದ್ದ. ಈ ಹಿಂದೆ 2016ರಲ್ಲಿ ಮುಂಬೈನ ಒಂದು ಪ್ರಮುಖ ಹಣಕಾಸು ಸಂಸ್ಥೆಯನ್ನು ಕೂಡ ಇವರು ದರೋಡೆ ಮಾಡಿದ್ರು. ಇದರಲ್ಲಿ ಈತನ ಬಂಧನವಾಗಿರುತ್ತೆ. 2021ರ ಸೆಪ್ಟೆಂಬರ್ ರಂದು ಈತ ಜೈಲಿನಿಂದ ಬಿಡುಗಡೆಯಾಗಿ ವಾಪಸ್ ಆಗಿರ್ತಾನೆ. ಈ ಬೆನ್ನಲ್ಲೇ ಮತ್ತೊಂದು ದರೋಡೆಗೆ ಈತ ಸ್ಕೆಚ್ ಅನ್ನ ಹೆಣೆದಿರುವಂತದ್ದು. ಈತನ ಬಗ್ಗೆ ಸಾಕಷ್ಟು, ಅಂದ್ರೆ ಅಲ್ಲಿನ ಗೋಲ್ಡ್ ಬ್ಲಾಕ್ ಮಾರ್ಕೆಟ್ ನಲ್ಲೂ ಕೂಡ ಸಾಕಷ್ಟು ಪ್ರಭಾವವನ್ನ ಈತ ಹೊಂದಿದ್ದ ಅನ್ನುವಂತಹ ಮಾಹಿತಿ ಕೂಡ ಇದೆ. ಸದ್ಯ ಈ ಆರೋಪಿಗಳನ್ನ ತಮಿಳುನಾಡಿನಲ್ಲಿ ಬಂಧಿಸಲಾಗಿತ್ತು. ಇವತ್ತು ಅಲ್ಲಿನ ತಮಿಳುನಾಡಿನ ಕೋರ್ಟಿಗೆ ಆರೋಪಿಗಳನ್ನ ಪ್ರೊಡ್ಯೂಸ್ ಮಾಡಲಾಗಿದೆ. ಅಲ್ಲಿಂದ ಒಂದು ಟ್ರಾನ್ಸಿಟ್ ವಾರೆಂಟ್ ಅನ್ನ ಪಡೆದು ಈಗ ಮಂಗಳೂರು ಪೊಲೀಸರು ಇವರನ್ನ ಮಂಗಳೂರಿಗೆ ಕರೆದುಕೊಂಡು ಬರ್ತಾ ಇದ್ದಾರೆ. ಇನ್ನು ಮಹಾಜರು ತನಿಖೆಯ ಬಳಿಕ ಯಾವೆಲ್ಲ ಸ್ಫೋಟಕ ಅಂಶಗಳು ಈ ಒಂದು ಪ್ರಕರಣದಿಂದ ಹೊರಬರುತ್ತೆ ಅನ್ನುವಂತ ಬಹಳ ಕುತೂಹಲ ಸದ್ಯ ಸೃಷ್ಟಿಯಾಗಿದೆ. ರಮಕಾಂತ್, ಥ್ಯಾಂಕ್ ಯು ಆದಿತ್ಯ.